ಬಟ್ಟೆಗಳಿಗೆ ಐರನ್ ಮಾಡ್ತಾರಲ್ವಾ, ಸೊ ಹಳೆ ಕಾಲದ್ದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಗೈಸ್. ಇವಾಗ ನಾನು ಬಂದುಬಿಟ್ಟು ಒಂದು ಯಾದಗಿರಿ ಬಸ್ ಸ್ಟಾಪಲ್ಲಿ ಆದರೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾದಗಿರಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲಿಂದ ಆದರೆ ಕಾಣಿಸುತ್ತೆ, ಹೆವಿ ಕ್ರೌಡ್ ಆದರೆ ಇದೆ ಗೈಸ್. ಯಾದಗಿರಿ ಕೋಟೆ ನೋಡಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೆಟ್ಟದ ಮೇಲೆ ಆದರೆ ಬಂದಿದೆ. ಸೊ ಇಲ್ಲೊಬ್ಬ ಕಲಾವಿದ ಆದರೆ ಕಾಣಿಸಿದ್ರೆ ನಮಗೆ. ಸೊ ಗೈಸ್ ನೋಡಿ ಗೈಸ್, ಇದು ಬಂದುಬಿಟ್ಟು ನಿಧಿಗೆ ಹೋಗೋ ದಾರಿ. ಇದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಈಗ ನೋಡಿದ್ರೆ ಗೈಸ್ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಸಸ್ ಇದೆಯಾ ನಮ್ಮ ಕರ್ನಾಟಕದಲ್ಲಿ. ಸೊ ಇಂಥ ಪ್ಲೇಸಸ್ನ ಸುತ್ತಬೇಕು ನೀವು, ಎಲ್ಲೆಲ್ಲ ಫಾರಿನೆಲ್ಲ ಹೋಗ್ತಾ ಇರ್ತೀರಾ. ಸೊ ಬಾವಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಬಾವಿ. ನಿಮ್ಗೆ ಒಂದು ರಾಜರ ನಿಧಿಗಾದರೆ ಹುಡ್ಕೋಕೆ ಹೋಗ್ತಾ ಇದೀವಿ. ಇವಾಗ ಒಂದು ಗೋಲ್ಡನ್ ಆದರೆ ಸರ್ಚ್ ಮಾಡೋಕೆ ಹೋಗ್ತಾ ಇದ್ವಿ. ನೋಡಿ ಗೈಸ್, ನಮ್ಮ ಮೌನೇಶ್ ಅವರು ಕಾಲೇಜ್ಗೆ ಹೋಗ್ತಾರೆ, ಇಲ್ಲಿ ಬಂದಿದ್ದಾರೆ ಮೇಲೆಗೆ. ಅವ್ರ ಪೇರೆಂಟ್ಸ್ ಯಾರು ಇದ್ದೀರ ನೋಡಿ. ಆ ಥರ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಕಡೆ ಬಂದೆ ನಾನು. ಇಲ್ಲಿ ಬಂದುಬಿಟ್ಟು ನೋಡಿ ಆ ಥರ ಇದೆ ಅಂತ ಹೇಳ್ಬಿಟ್ಟು ಚಕ್ರವ್ಯೂಹ ಮಹಾಭಾರತದಲ್ಲಿ. ಸೊ ಅದನ್ನಾದರೆ ಇಲ್ಲಿ ಬಿಡಿಸಿದ್ದಾರೆ ನೋಡಿ ಗೈಸ್, ಯಾವ ಥರ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಕಾಲಲ್ಲಿ ಇದು ಅಡುಗೆ ಮಾಡೋಕ್ಕೆ ಸಹ ಮಸಾಲೆಗಳೆಲ್ಲ ರುಬ್ತಾ ಇದೆ ಇದರಲ್ಲಿ ಗೈಸ್. ಫೈನಲಿ ನಾವಾದರೆ ಬೆಟ್ಟದ ಮೇಲೆ ಕಾದ್ರೆ ಬಂದುಬಿಟ್ವಿ ಅಂತ ಗೊತ್ತಿಲ್ಲ ಇವು ನನಗೆ. ಇದು ಪ್ಯೂರು ಕಬ್ಬಿಣದಲ್ಲಾದರೆ ಮಾಡಿರೋದು ಗೈಸ್. ಇವಾಗ ನಾನು ಬಂದುಬಿಟ್ಟು ಒಂದು ಯಾದಗಿರಿ ಬಸ್ ಸ್ಟಾಪಲ್ಲಿ ಆದರೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಸ್ ಸ್ಟಾಪಲ್ಲಿ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಸರ್ಕಲ್ ಹೇಳಿದ್ನಲ್ವಾ, ಸೊ ಸರ್ಕಲಿಂದ ಮುಂದೆಗಾದರೆ ಬರ್ತಾಯಿದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಸರ್ಕಲ್ನಿಂದ ಆದರೆ ಮುಂದಕ್ಕೆ ಬರ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕ್ರೌಡ್ ಆದರೆ ತುಂಬ ತುಂಬ್ಕೊಂಡ್ಬಿಟ್ಟಿದೆ, ಜನರು ತುಂಬ ಜನ ಬರ್ತಾಯಿದ್ದಾರೆ ನೋಡಿ ಗೈಸ್. ತುಂಬ ಬಿಸಿಲಾದರೆ ಹೊಡಿತಾ ಇದೆ, ಬಿಸಿಲಾದರೆ ತುಂಬ ಹೊಡಿತಾ ಇದೆ. ನಾನು ಬಂದುಬಿಟ್ಟು ಇವಾಗ ಒಂದು ಬಸ್ ಸ್ಟಾಪ್ ಹತ್ರ ಹೋಗೋಣ, ಒಂದು ವೀಡಿಯೋಸು ಕ್ಯಾಪ್ಚರ್ ಮಾಡೋಣ ಅಂತಾದರೆ ಹೋಗ್ತಾಯಿದ್ದೀನಿ, ಕೆಲವೊಂದು ಕ್ಲಿಪ್ಸ್ ತೆಗಿಯೋಕ್ಕೆ ಇಷ್ಟಾಗೆ. ಸೊ ಇವಾಗ ನಾನು ಬಂದುಬಿಟ್ಟು ನಿಮಗೆ ಇಲ್ಲಿ ಬಜಾಜ್ ಇದೆ ಅಲ್ವಾ, ಸೊ ಬಜಾಜ್ ಹತ್ರ ಇದ್ದೀನಿ, ಬಜಾಜ್ ಸರ್ವಿಸ್ ಹತ್ರ ಇದ್ದೀನಿ ಇವಾಗ ನಾನು. ಸೊ ನಡ್ಕೊಂಡು ಅದೇ ಥರ ಹೋಗ್ತಾಯಿದ್ದೀನಿ. ಹೆವಿ ತುಂಬ ಬಿಸಿಲಾದ್ರೆ ಇದೆ ಗೈಸ್. ಇದು ಕೂಡ ಬಿಸಿಲಿನ ನಾಡು ಅಂತ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಸೊ ತುಂಬ ಬಿಸಿಲಾದ್ರೆ ಇದೆ. ಬೆಳಗ್ಗೆ ಏನಾಗಿಲ್ಲ ಬಿಡಿ ಗೈಸ್. ಇವಾಗ 12 ಗಂಟೆ ಹತ್ರ ಆಗಿದೆ, ಬಿಸಿಲಿದೆ, ಹೊಡಿತಾ ಇದೆ. ಯಾದಗಿರಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲಿಂದ ಆದರೆ ಕಾಣಿಸುತ್ತೆ, ಹೆವಿ ಕ್ರೌಡ್ ಆದರೆ ಇದೆ. ಜನರು ನೋಡಿ ಯಾವ ಥರ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ. ಸೊ ಇನ್ನು ನಮಗೆ ಇನ್ನೂ ಹತ್ತಿರದಲ್ಲೇ ಬಸ್ ಸ್ಟಾಪ್ ಆದರೆ ಸಿಗುತ್ತೆ ನಮಗೆ ನೋಡಿ. ನೋಡಪ್ಪ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಹೆವಿ ಕ್ರೌಡ್ ಆದರೆ ಬಂದಿದೆ ಬೆಳಗ್ಗೆ ಆದರೆ ಒಂದು 12 ಆಗಿದೆ ನೋಡಿ. ಜನಗಳು ನೋಡಿ ಗೈಸ್ ಯಾವ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನೀವೇನಾದರೂ ಯಾದಗಿರಿ ಅವರಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಥರ ಒಂದು ಕಾಮೆಂಟ್ ಮಾಡಿ. ಒಂದು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಯಾದಗಿರಿ ಅಂತ ಒಂದು ಬಟ್ಟೆಗಳಿಗೆ ಐರನ್ ಮಾಡ್ತಾರಲ್ವ, ಸೊ ಹಳೆ ಕಾಲದ್ದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಸೊ ಇದು ಬಂದುಬಿಟ್ಟು ಇವಾಗ ಎಲ್ಲೂ ಸಿಗೋಲ್ಲ ನಿಮಗೆ, ಎಲ್ಲ ಒಂದು ಎಲೆಕ್ಟ್ರಿಕ್ದಾದರೆ ಬಂದುಬಿಟ್ಟಿದೆ. ಸೊ ನೋಡ್ಬೋದು ಇದರಲ್ಲಿ ಕೂಡ ಒಂದು ಐರನ್ ಮಾಡ್ತಾರೆ ಇವಾಗ ಬಟ್ಟೆಗಳಿಗೆ. ನೀವು ಅಲ್ಲಿ ನೋಡ್ಬೋದು ಬ್ರೋ ಆದರೆ ಮಾಡ್ತಾಯಿದ್ದಾರೆ. ಅಂದರೆ ತುಂಬ ಟಯರ್ಡ್ ಆಗುತ್ತೆ. ಹಾಂ, ಟಯರ್ಡ್ ಆದರೆ ಯಾಕೆಂದರೆ ನಡಿಬೇಕು, ಅದೊಂದು ತೊಂದರೆ. ಸುಮಾರು ನಡೀತಾ ಇರ್ತೀನಿ ಡೈಲಿ ನಾನು. ಹತ್ತದೆ ಇನ್ನೂ ಸುಸ್ತಾಗೋದ್ರೆ ಮತ್ತು ಇನ್ನೂ ನೆಕ್ಸ್ಟ್ ಇನ್ನು ಆಂಧ್ರ ಟ್ರಿಪ್ ಟ್ರೈ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಗೈಸ್ ನಾವು ಬಂದುಬಿಟ್ಟು ಒಂದು ಯಾದಗಿರಿ ಕೋಟೆಗಾದರೆ ಬಂದಿದ್ದೀವಿ. ಟೈಮ್ ಬಂದುಬಿಟ್ಟು 1 ಗಂಟೆ ಆದರೆ ಆಗ್ತಾಯಿದೆ. ಸೊ ಇದು ಯಾದಗಿರಿದಲ್ಲೇ ತುಂಬ ಫೇಮಸ್ ಆಗಿರುವಂತಹ ಕೋಟೆ. ಸೊ ಮೇಲೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇಯ್ನಾಗಿ ಬಂದುಬಿಟ್ಟು ಒಂದು ಬೆಟ್ಟದಲ್ಲೇ ಕೋಟೆ ಆಗಿರೋವಂಥದ್ದು. ಸೊ ಮೇಲೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕ್ಲಿಯರ್ ಕಟ್ಟಾಗಾದ್ರೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋ ಎಲ್ಲ ಒಂದು ಸ್ಕಿಪ್ ಮಾಡ್ತೀರ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಒಂದು ಕಾಮೆಂಟ್ ಮಾಡಿ. ಒಂದು ಕಾಮೆಂಟ್ ಸೆಕ್ಷನ್ ನಮ್ಮ ಯಾದಗಿರಿ ಅಂತ ಕಾಮೆಂಟ್ ಮಾಡಿ. ಅದೇ ಥರ ಈ ವಿಡಿಯೋನ ಒಂದು ವೈರಲ್ ಮಾಡಿ ನೋಡಿ ಗೈಸ್. ಒಂದು ಕೋಟೆಗೆ ಸಂಬಂಧಪಟ್ಟಿದ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಹಳೇ ಕೋಟೆ ಗೈಸ್ ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಓದ್ಕೊಳ್ಳಿ, ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ನೋಡಿ ಗೈಸ್. ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಳೇ ಒಂದು ಕಲ್ಲುಗಳೆಲ್ಲಾದರೆ ನಿರ್ಮಾಣ ಮಾಡಿರೋಂಥದ್ದು ನೋಡಿ ಯಾವ ಥರ ಕಾಣಿಸೋದು ಗೈಸ್. ನಾವಾದರೆ ನಡ್ಕೊಂಡಾದರೆ ಹೋಗ್ತಾಯಿದ್ವಿ. ನಮ್ಮ ಜೊತೆಗೆ ಬ್ರೋ ಇದ್ದಾರೆ. ಸರ್ ನಿಮ್ಮ ಹೆಸರು? ಸಚಿನ್ ಅಂತ ಹೇಳ್ಬಿಟ್ಟು ಬ್ರೋ ಹೆಸರು. ಅವರು ನಮಗೆ ಬರ್ತಾ ಇರಬೇಕಾದ್ರೆ ಲಿಫ್ಟ್ ಕೊಟ್ಟರು. ಸೊ ಹಿಂಗೆ ನಮ್ಮ ಜೊತೆ ಬರ್ತಾಯಿದ್ದಾರೆ ಅವರು ಕೂಡ ಬೆಟ್ಟನ ಹತ್ತಕ್ಕಾದ್ರೆ. ಸರ್ ನೀವು ಇಲ್ಲೇ ನೇಟಿವ್ ಅಲ್ಲ ಸರ್? ಸರ್ ಬಂದು ಇಲ್ಲೇ ನೇಟಿವು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾಯಿದೆ ಗೈಸ್. ಮೇಲೆ ಹೋಗ್ತಾ ಫುಲ್ ಸುಸ್ತಾದರೆ ಆಗ್ತಾಯಿದೆ. ಇನ್ನೂ ನಾವು ಒಂದು 10%, 20% ಕೂಡ ಬಂದಿಲ್ಲ ಅಲ್ವಾ ಸರ್? ಹಾಂ, ನನಗಿನ್ನೂ ಭಯ ಹುಡ್ಸ್ತಾವ್ರೆ ಸರ್. ಇನ್ನೂ 10% ಕೂಡ ಬಂದಿಲ್ಲ ಅಂತ ನಾವು. ನೋಡಿ ಗೈಸ್, ವ್ಯೂ ಪಾಯಿಂಟ್ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲಿನಿಂದ. ನಾವಾದರೆ ಬೆಟ್ಟನ ಹತ್ಕೊಂಡು ಹೋಗ್ತಾಯಿದ್ದೀವಿ. ನಿಜ ಆಗ್ತಾಯಿಲ್ಲ ಗೈಸ್, ಫುಲ್ಲು ಸುಸ್ತಾಗ್ತಾಯಿದೆ.
ಇದು ಬಂದುಬಿಟ್ಟು ನಾವು ಬಂದುಬಿಟ್ಟು ಇವಾಗ ಒಂದು ಅಂಬಾಭವಾನಿ ಟೆಂಪಲ್ಗಾದರೆ ಹೋಗ್ತಾಯಿದ್ದೀವಿ. ಸೊ ಇದು ಪ್ರತಿ ವರ್ಷವೂ ಒಂದು ಜಾತ್ರೆ ಥರ ಮಾಡ್ತಾರಂತೆ, ತುಂಬ ಫೇಮಸ್ಸು, ಜಾಸ್ತಿ ಜನ ಬರ್ತಾರೆ. ಸೊ ಯಾದಗಿರಿ ಅಂತ ಗೊತ್ತಿರುತ್ತೆ ಇದು ದೇವಸ್ಥಾನ. ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಬಂದುಬಿಟ್ಟು ದೊಡ್ಡಕೆರೆ ಅಂತ ಹೇಳ್ಬಿಟ್ಟು ನೋಡಿ. ನಾವು ಅಲ್ಲಿಂದ ಬಂದ್ವಿ. ಸೊ ಅಲ್ಲಿಂದ ಹತ್ಕೊಂಡು ಈ ಕಡೆ ಆದರೆ ಬಂದ್ವಿ ನೋಡಿ. ಮೇಲೆ ಬೆಟ್ಟದ ಮೇಲೆ ಆದರೆ ಇದ್ದೀವಿ. ಊರು ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಏನು ಊರು ಸರ್ ಇದು? ಯಾದಗಿರಿ. ಇದು ಯಾದಗಿರಿನಾ? ಓಹೋ ನೋಡ್ರಪ್ಪ, ಯಾದಗಿರಿ ಮೇಲೆಯಿಂದ ಆ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬೆಟ್ಟದ ಮೇಲೆ ಆದರೆ ಇದ್ದೀವಿ ನಾವು ನೋಡಿ. ಹಾಂ, ಇನ್ನು 50% ಆದರೆ ಹತ್ತಿದ್ದೀವಿ ನಾವು. ನೋಡ್ಬೋದು ಬ್ರೋ ಇಲ್ಲಿ ಕೂತ್ಕೊಂಡಿದ್ದಾರೆ ಗೈಸ್. ನೋಡಿ ಗೈಸ್, ಇದು ಬಂದುಬಿಟ್ಟು ನಿಧಿಗೆ ಹೋಗೋ ದಾರಿ ಇದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಈ ಕಡೆಯಿಂದ ಹೋಗೋದು ನಿಧಿಗೆ. ಏನು ಸರ್ ಹಂಗಂದ್ರೆ? ರಾಜರ ಕಾಲದಲ್ಲಿ ಏನಾದರೂ ಮುಚ್ಚಿಟ್ಟಿರ್ತಾರಲ್ವಾ, ಸೊ ಆ ನಿಧಿ ಇವಾಗ ನಾವು ಹೋಗ್ತಾಯಿದ್ವಿ ಹುಡ್ಕೋಕ್ಕೆ. ಬಂಗಾರ ಸಿಗುತ್ತೆ ನಮಗೆ ಇವತ್ತು ಫುಲ್ಲು. ಬ್ರೋ ನಾನು ಒಳ್ಳೆ ಫ್ಲಾಟಿಗೆ ತೊಗೊಂಬಿಟ್ಟು ನಾಳೆ ಬಿಸ್ನೆಸ್ ಮಾಡ್ತೀವಿ ಗೈಸ್. ಬಂದುಬಿಡಿ, ನಮ್ಮದೇ ಹೊಸ ನಾಳೆಯಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ. 2 minutes ಡೆಲಿವರಿ. ಬಾವಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಬೆಟ್ಟದ ಮೇಲೆ ಬಾವಿ ನಿಮ್ಗೆ ಯಾವ ಥರ ಕಾಣಿಸುತ್ತೆ ನೋಡಿ. ಎಷ್ಟೊಂದು ದೊಡ್ಡದಾಗಿದೆಯೋ ಬಾವಿ ಇದು. ಅಕ್ಕ ತಂಗಿಯರ ಬಾವಿ ಅಂತ ಹೇಳ್ಬಿಟ್ಟು ಈ ಬಾವಿ ಹೆಸರು ನೋಡಿ. ಆಗಿನ ಕಾಲದಲ್ಲೇ ಒಂದು ಬೆಟ್ಟದ ಮೇಲೆ ಬಾವಿನಾದರೆ ಯಾವ ಥರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮಳೆ ಏನಾದರೂ ಬಂದರೆ ಈ ಬಾವಿ ಪೂರ್ತಿ ತುಂಬೋಗುತ್ತೆ. ಸೊ ಅವಾಗ ಮೇಲೆ ನೀರು ಕುಡಿಯೋಕ್ಕೆ ಎಲ್ಲ ಇದನ್ನು ಕುಡಿತಾ ಇದ್ರಂತೆ ಆಗಿನ ಕಾಲದಲ್ಲಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಕಲ್ಲಿಗೆ ಆ ಕಡೆ ಮುಳುಗಿದ್ರೆ ಈ ಕಡೆ ತೇಲ್ತಾರಂತೆ. ಆ ಕೆಳಗಡೆನೇ ಅಂಡರ್ಗ್ರೌಂಡಲ್ಲೇ ಬರ್ತಾರೆ. ನೋಡಿದ್ರೆ ಗೈಸ್ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಸಸ್ ಇದೆಯಾ ನಮ್ಮ ಕರ್ನಾಟಕದಲ್ಲಿ. ಸೊ ಇಂಥ ಪ್ಲೇಸಸ್ನ ಸುತ್ತಬೇಕು ನೀವು. ಎಲ್ಲೆಲ್ಲ ಫಾರಿನೆಲ್ಲ ಹೋಗ್ತಾ ಇರ್ತೀರಾ, ಇಂಥ ಪ್ಲೇಸ್ಗೆ ಬನ್ನಿ ಗೈಸ್, ನೋಡಿ ಗೊತ್ತಾಗುತ್ತೆ ಎಲ್ಲ ಏನಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಬಂದುಬಿಟ್ಟು ಒಂದು ರಾಜರ ನಿಧಿಗಾದರೆ ಹುಡ್ಕೋಕೆ ಹೋಗ್ತಾಯಿದ್ದೀವಿ. ಇವಾಗ ಒಂದು ಗೋಲ್ಡನ್ ಆದರೆ ಸರ್ಚ್ ಮಾಡೋಕೆ ಹೋಗ್ತಾಯಿದ್ವಿ, ಟ್ರೆಜರು. ಸೊ ಸರ್ಚ್ ಮಾಡಿಬಿಟ್ರೆ ನಾಳೆ ಒಂದು ಕಂಪ್ನಿ ಓಪನ್ ಮಾಡ್ತಾಯಿದ್ದೀವಿ. ಬಂದುಬಿಡಿ ಎಲ್ಲರೂ, ಓಕೆನಾ? ಹೋಗೋಣ ಸರ್. ಎಷ್ಟು ಸಿಗ್ಬೋದು ಸರ್ ಅಲ್ಲಿ ಮೇಲೆ ನಮ್ಮ ಗೋಲ್ಡು? ಒಂದು 100 grams ಸಿಗ್ಬೋದಾ ಸರ್? ಹಾಂ, ಅಂಥದ್ದೇನಿಲ್ಲ ಗೈಸ್. ಹಂಗಿದ್ದಿದ್ರೆ ತುಂಬ ಜನ ಬರ್ತಾಯಿದ್ರು, ಯಾರೋ ಒಬ್ರು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಹೋಗೋಣ ಬನ್ನಿ, ಸುಮ್ಮನೆ ತಮಾಷೆ ಮಾಡಿದೆ. ಬ್ರೋ ನೋಡಿ ಗೈಸ್ ಯಾವ ಥರ ನಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಪಾಪ ಅವ್ರಿಗೆ ಇವತ್ತು ಕಷ್ಟ ಕೊಟ್ಟೆ ನಾನು, ನಮ್ಮ ಜೊತೆ ಬಂದು. ಅವರು ಹತ್ತಲು ಅಂತ ಜಾಸ್ತಿ. ಸೊ ನಮಗೋಸ್ಕರ ಇವತ್ತು ಹತ್ತಿದ್ದಾರೆ ಗೈಸ್. ಬ್ರೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಒಂದು ಕಾಮೆಂಟ್ ಮಾಡಿ. ನೋಡಿ ಇದೆಲ್ಲ ವ್ಯೂ ಆದರೆ 360 ವ್ಯೂ ಆದರೆ ಈ ಥರ ಕಾಣಿಸುತ್ತೆ ಮೇಲೆ. ಹಾಂ, ಒಂದು 10% ಬಂದಿದ್ದು ಅಷ್ಟೇ, ಒಂದು 50% ಬಂದಿದ್ದು ಗೈಸ್. ಮುಳ್ಳಯ್ಯನಗಿರಿ ಬೇಕಾದ್ರೆ ಹತ್ತು ಬಿಡ್ಬೋದು, ಈ ಬೆಟ್ಟನ ಹತ್ತಕ್ಕಾಗಲ್ಲ ಗೈಸ್, ಆ ಥರ ಇದೆ ಇದು. ಒಳ್ಳೆ ನೋಡಿ ಪೀಕ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಒಂದು 4 ಮೆಟ್ಲು ಹತ್ತಿದ್ರೆ ಅಷ್ಟೇ 100% ಸುಸ್ತಾಗಿ ಹೋಗ್ತೀರ ನೀವೆಲ್ಲ. ಸೊ ನಾವಾದ್ರೆ ಹತ್ಕೊಂಡು ಮೇಲಕ್ಕಾದ್ರೆ ಹೋಗ್ತಾಯಿದ್ದೀವಿ. ಸರ್ ನಿಧಿ ಎಲ್ಲಿ ಸರ್? ಓಕೆ, ಆದರೆ ಅವ್ರು ಬಂದುಬಿಟ್ಟು ಈ ಕಡೆ ಇರ್ಬೋದು ಅಂತ ಬರೆದಿರೋದಾ ನಿಧಿನ, ಬಟ್ ಆ್ಯಕ್ಚುಲಿ ಇಲ್ಲ, ಅಲ್ಲಿ ಯಾರೋ ಬೇರೆಯವ್ರು ತೊಗೊಂಬಿಟ್ಟಿರ್ತಾರೆ ಸರ್. ಹಾಂ ಗೈಸ್, ರಾಜರು ನಮಗೋಸ್ಕರ ಎತ್ತಿಟ್ಟಿದ್ದಾರಂತೆ, ಹೋಗಿ ಚೆಕ್ ಮಾಡೋಣ. ಅಲ್ಲೆಲ್ಲೋ ಇಟ್ಟವ್ರಂತೆ ನಿಧಿನ. ಇಲ್ಲಿ ಯಾರು ಹುಡುಗರು ಇದ್ದಾರೆ. ಹಾಯ್, ಇಲ್ಲಿಗೇನಕ್ಕೆ ಬಂದಿದ್ದೀರಾ? ನೇಚರ್ ನೋಡೋಕ್ಕೆ. ಹಾಂ, ಏನು ನಿಮ್ಮ ಹೆಸರು? ಮೌನೇಶ್. ನೋಡಿ ಗೈಸ್, ನಮ್ಮ ಜೊತೆ ಆದರೆ ಮೌನೇಶ್ ಅವರು ಮೇಲೆಗಾದ್ರೆ ಇದ್ದಾರೆ, ನೋಡಿದ್ವಿ ನಾವು. ಸೊ ನೀವೇನು ಕ್ಲಾಸ್ಗೆ, ಕಾಲೇಜಾ ನೀವು? ನೋಡಿ ಗೈಸ್, ನಮ್ಮ ಮೌನೇಶ್ ಅವರು ಕಾಲೇಜ್ಗೆ ಹೋಗ್ತಾರೆ, ಇಲ್ಲಿಗೆ ಬಂದಿದ್ದಾರೆ ಮೇಲೆಗೆ. ಅವ್ರ ಪೇರೆಂಟ್ಸ್ ಯಾರು ಇದ್ದೀರ ನೋಡಿ, ಇದರ ಮೇಲೆ ಬೆಟ್ಟದ ಮೇಲೆ ಆದರೆ ಹತ್ತಿದ್ದಾರೆ ಮೌನೇಶ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ ಗೈಸ್, ಎಲ್ಲ ಯಾದಗಿರಿದು ನಿಮ್ಗೆ ಕಾಣಿಸ್ತಾ ಇರೋದು. ಇಲ್ಲಿ ಮೇಲಿಂದ ನೋಡಿ ವ್ಯೂ ಪಾಯಿಂಟ್ ಯಾವ್ದಾರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಕಡೆ ಬಂದೆ ನಾನು. ಇಲ್ಲಿ ಬಂದುಬಿಟ್ಟು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಬ್ರೋಗೆ ಇದು ಬಂದುಬಿಟ್ಟು ಒಂದು ಆಗಿನ ಕಾಲದಲ್ಲಿ ಒಂದು ಸ್ಟೋರೇಜ್ ರೂಮ್ ಅಂತೆ. ಈ ಥರ ರೇಷನ್ನು ಎಲ್ಲವೂ ಒಳಗಡೆ ಸ್ಟೋರ್ ಮಾಡ್ಕೊತಾ ಇದ್ರಂತೆ ಇದ್ರ ಒಳಗಡೆ. ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾನೇನೋ ನೀರನ್ನ ಸ್ಟೋರ್ ಮಾಡ್ಕೊಳ್ಬೇಕು, ನಮ್ಮ ಇದೆಲ್ಲ ಇದು ಮಾಡ್ಕೊತೀರ ಸಂಪುಗಳು. ಸೊ ಆ ಥರ ಐತಿದು. ನಾನು ಆ ಥರ ನೋಡಿದ್ರೆ ಕೇಳಿದ್ರೆ ಬ್ರೋನ. ಸೊ ಇದು ಬಂದುಬಿಟ್ಟು ರೇಷನ್ ಸ್ಟೋರೇಜು. ಆಗಿನ ಕಾಲದಲ್ಲಿ ಮೇಲೆ ಒಂದು ರಾಜರು ಇರ್ತಾಯಿದ್ರಲ್ವ, ಸೊ ರಾಜರು ಅಲ್ಲಿ ಮೇಲೆ ಇರ್ತಾಯಿದ್ರು.
ಮೇಲೆ ಕರ್ನಾಟಕ ಬಾವುಟ ಕಾಣಿಸ್ತಿದೆ ನೋಡಿ, ಅದೇ ಫೈನಲ್ ಬಂದುಬಿಟ್ವಿ. ಸೊ ಅವರು ಈ ಥರ ಸ್ಟೋರ್ ಮಾಡ್ಕೊತಾಯಿದ್ರು. ಮತ್ತು ನೋಡಿ ಎಲೆಕ್ಟ್ರಿಸಿಟಿ ಕಂಬಗಳು ಕೂಡ ನೋಡಿ ನಿಮ್ಮ ಮುಂದೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಅವೆಲ್ಲ ಕಂಬಗಳು ಅಂದರೆ ಪವರ್ ಈ ಥರ ಬರ್ತಾಯಿತ್ತು. ಸೊ ಇವಾಗ ಕೂಡ ಪವರ್ ಇದರಿಂದ ಸರ್ ಬರೋದು ಮೇಲೆಗೆ. ಹಾಂ ನೋಡಿ ಇವಾಗ ಕೂಡ ಇದರಿಂದ ಅಂತ ಪವರ್ ಬರೋದು ನೋಡಿ. ಆಗಿನ ಕಾಲದಿಂದನೂ ಇವಾಗವರೆಗೂ ಯಾವ ಥರ ವರ್ಕಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಕಾಣಿಸುತ್ತೆ ನೋಡಿ ಗೈಸ್. ಬೆಟ್ಟಕ್ಕಾದರೆ ಎಷ್ಟು ಜನ ಆದರೆ ಹತ್ಕೊಂಡು ಹೋಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಕೂಡ ತುಂಬ ಬಿಸಿಲಾದರೂ ಹೊಡಿತಾ ಇದೆ. ಸೊ ಇಷ್ಟು ಬಿಸಿಲಲ್ಲಿ ಕೂಡ ತುಂಬ ಜನರಾದರೆ ಹತ್ಕೊಂಡು ಹೋಗ್ತಾಯಿದ್ದಾರೆ ಮೇಲೆಗೆ. ಸೊ ಅಷ್ಟೊಂದು ಫೇಮಸ್ ಇದು ಈ ಬೆಟ್ಟ ಬಂದುಬಿಟ್ಟು. ಇಲ್ಲಿ ಬೆಟ್ಟದ ಮೇಲೆ ಆದರೆ ಬಂದಿದೆ. ಸೊ ಇಲ್ಲೊಬ್ಬ ಕಲಾವಿದ ಆದರೆ ಕಾಣಿಸಿದ್ರೆ ನಮಗೆ. ಸೊ ಉದಯ್ ಕುಮಾರ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ನೋಡಿ ಗೈಸ್. ರಾಮಂದು ಯಾವ ಥರ ಬಿಡಿಸೋರು ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿ ಬಿಡಿಸೋರು ಅಂತ ಹೇಳ್ಬಿಟ್ಟು. ಕಲೆ ಚೆನ್ನಾಗಿ ಒಳ್ಳೆ ಕಲೆ ಆದರೆ ಇದೆ. ಬ್ರೋ ನಾನು ಕೊಡ್ತೀರಾ ಬ್ರೋ ಅದನ್ನ? ಹಾಂ ನಾನು ಕೊಡ್ತಿರೋದಣ್ಣ ನೋಡಿದ್ರೆ ಗೈಸ್. ನಾನು ಸುಮ್ಮನೆ ಕೇಳಿದೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ಡ್ರಾಯಿಂಗನ್ನು ನೋಡಿ. ನನಗೆ ಬೇಕಾಗಿದೆ ಅಂತ ಹೇಳಿದ್ರು. ಇರಲಿ ಬ್ರೋ ತುಂಬ ಕಷ್ಟ ಬಿದ್ದಿರ್ತಾರೆ ಅವ್ರ ನೆನಪುಗಳು. ಇರಲಿ ನಿಜ ಹೇಳ್ತಾ ಇರ್ತಾರೆ, ನೀವೇ ಥರ ಬಿಡಿಸಿರೋದು. ಹಾಂ ನೋಡಿದ್ರಾ ನಿಜವಾಗ್ಲೂ ಬ್ರೋ ಆದರೆ ಬಿಡಿಸಿರೋದು ಇದನ್ನು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಹ್ಯಾಟ್ಸ್ ಬ್ರೋ. ಮಹಾಭಾರತದಲ್ಲಿ ಒಂದು ಚಕ್ರ ಬರುತ್ತಲ್ವಾ, ಚಕ್ರವ್ಯೂಹ ಮಹಾಭಾರತದಲ್ಲಿ. ಸೊ ಅದನ್ನಾದರೆ ಇಲ್ಲಿ ಬಿಡಿಸಿದ್ದಾರೆ ನೋಡಿ ಗೈಸ್. ಯಾವ ಥರ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ನೋಡೋಕ್ಕಂತೂ. ನೋಡಿ ಇಲ್ಲಿ ಇದೇನೋ ಆಗಿನ ಕಾಲದಲ್ಲಿ ಇದು ಅಡುಗೆ ಮಾಡೋಕ್ಕೆ ಸಹ ಮಸಾಲೆಗಳೆಲ್ಲ ರುಬ್ತಾಯಿದೆ ಇದರಲ್ಲಿ ಈ ಥರ ಮಾಡಿಕೊಂಡು ಎಲ್ಲ ನೋಡಿತೀರಿ ನೀವು. ಇಲ್ಲಿ ನೋಡಿ ಗೈಸ್ ಯಾವ ಥರ ವ್ಯೂ ಪಾಯಿಂಟ್ ಆದರೆ ಕಾಣಿಸುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು. ಹೆವಿಯಾಗಿ ಸಕ್ಕತ್ತಾಗಾದ್ರೆ ಇದೆ ವ್ಯೂ ಪಾಯಿಂಟ್ ಇಲ್ಲಿಂದ ನೋಡೋಕ್ಕೆ. ಹಾಂ ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ಅದು ಮಿನಿ ವಿಧಾನಸೌಧ ಅಲ್ಲಿ. ಹಾಂ ಇದು ಬಂದುಬಿಟ್ಟು ಮೈಲಾರ ಲಿಂಗೇಶ್ವರ ದೇವರ ಪಾದ ಇದು ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು. ಸೊ ಇಲ್ಲಿಂದ 3 ಹೆಜ್ಜೆಗೆ ಒಂದು ಮೈಲಾಪುರಕ್ಕಾದರೆ ಹೋಗಿರ್ತಾರೆ ಅವರು. ಸೊ ಆವಾಗ ಒಂದು ಅಲ್ಲಿ ಒಂದು ನೆಲೆಸಿರೋವಾಗ ಅಲ್ಲಿ ಒಂದು ಜಾತ್ರೆ ಆದರೆ ಮಾಡ್ತಾರೆ. ಪ್ರತಿ ವರ್ಷವೂ ಜನವರಿಯಲ್ಲಿ ಒಂದು ಜಾತ್ರೆ ಆದರೆ ಮಾಡ್ತಾರೆ. ಅಲ್ಲಿ ಮಾಡೋ ಒಂದು ಜಾತ್ರೆಗೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಆದರೆ ಜನರಾದರೆ ಬರ್ತಾ ಇರ್ತಾರೆ. ಸೊ ಅಷ್ಟೊಂದು ಫೇಮಸ್ಸು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು. ಸೊ ಗೈಸ್ ಫೈನಲಿ ನಾವಾದರೆ ಬೆಟ್ಟದ ಮೇಲೆ ಕಾದ್ರೆ ಬಂದುಬಿಟ್ವಿ ನೋಡಿ. ಸುಮಾರು ದೂರ ಆದರೆ ಮೆಟ್ಲುಗಳನ್ನ ಹತ್ಕೊಂಡಾದರೆ ನಾವು ಮೇಲೆಗೆ ಬಂದುಬಿಟ್ವಿ. ನೋಡ್ಬೋದು ನಿಮಗೆ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸುತ್ತಂದರೆ ಅದು ನೆಕ್ಸ್ಟ್ ಲೆವೆಲ್ ಗೈಸ್. ಒಂದು ಬಾರಿ ಬಂದು ಟ್ರೈ ಮಾಡಿಬಿಡಿ ಅಷ್ಟೇ, ನೆಕ್ಸ್ಟ್ ಲೆವೆಲ್ ಆದರೆ ಕಾಣಿಸುತ್ತೆ ನಿಮಗೆ. ಎಲ್ಲ ವ್ಯೂ ಪಾಯಿಂಟ್ ಆದರೆ ನೋಡ್ಬೋದು ನಿಮಗೆ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಸೊ ಮೇಲೆ ಬಂದುಬಿಟ್ಟು ಈ ಥರ ಏನೋ ಒಂದು ಕಬ್ಬಿಣಗಳಲ್ಲಾದರೆ ಮಾಡಿದ್ದಾರೆ. ಇದು ಕಲಾಕೃತಿಗಳು ಏನು ಅಂತ ಗೊತ್ತಿಲ್ಲ ಇವು ನನಗೆ. ಇದು ಪ್ಯೂರು ಕಬ್ಬಿಣದಲ್ಲಾದರೆ ಮಾಡಿರೋದು ಸಿರಿಮದ್ದು. ಹಾಂ 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 ಓಹ್ ಗಾಯ್ಸ್ ಪಿರಂಗಿಗಳು ಸಿಡಿಮದ್ದು ಇವು. ಇದರಲ್ಲಿ ಮದ್ದು ಹಾಕ್ಬಿಟ್ಟು ಎಲ್ಲ ಅದು ಬೇರೆ ರಾಜ್ಯಗಳವರು ಎಲ್ಲ ದಾಳಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂದು ಆಗಿನ ಮಿಲ್ಟ್ರಿ ಅವಯುಗಳು ಎಲ್ಲ ಸೈನ್ಯಕ್ಕೆ ಯೂಸ್ ಮಾಡ್ತಾಯಿದ್ದು. ಮತ್ತು ಇನ್ನೊಂದು ಅಲ್ಲೊಂದಿದೆ ಸಿಡಿಮದ್ದು ಸಾರಿ, ಅದ್ರಲ್ಲಿ ಮದ್ದು ಹಾಕ್ಬಿಟ್ಟಿದ್ದು ಒಂದು ಇದು ಮಾಡ್ತಾಯಿದ್ರು, ಫೈರ್ ಮಾಡ್ತಾಯಿದ್ರು. ಸೊ ಎಲ್ಲನೂ ಒಂದು ಮೇಲಕ್ಕಾದರೆ ಹತ್ಕೊಂಡು ಸುಮಾರು ಒಂದು ಮೆಟ್ಲುಗಳನ್ನಾದರೆ ಹತ್ಕೊಂಡು ನನಗೆ ಎಫರ್ಟ್ ಅನ್ನೋದು ಗೊತ್ತಾಗಲಿಲ್ಲ. ಬ್ರೋ ಇದ್ರು ಅವ್ರು ನಮ್ಮ ಜೊತೆ. ಸೊ ಅವ್ರು ಮಾತಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಮಗೆ ಎಫರ್ಟ್ ಏನು ಹಾಕಿದೆ ಅಂತ ಏನು ಗೊತ್ತಾಗ್ತಾನಿಲ್ಲ ಅಲ್ವ ಸರ್? ಅಷ್ಟೊಂದು ಸುಸ್ತೇ ಆಗಿಲ್ಲ ನಮಗೆ. ಹಾಂ ಅಷ್ಟೊಂದು ಆಗಿಲ್ಲ. ಹಾಂ ನೋಡಿ ಸಾರ್ ಹೇಳಿದ್ರು ನಾವಿದ್ದೀವಲ್ಲ ಜೊತೆಗೆ, ಅದಕ್ಕೋಸ್ಕರನೇ ಮಾತಾಡ್ಕೊಂಡು ಅದೇ ಥರ ಒಂದು ಆರಾಮಾಗಿ ಬಂದುಬಿಟ್ಟು ಮೇಲೆಗೆ. ಬಟ್ ಒಬ್ಬರೇ ಬಂದರೆ ಸುಮಾರು ಇದಾಗುತ್ತೆ, ಒಂಥರ ಫ್ರಸ್ಟ್ರೇಷನ್ ಥರ ಆಗ್ತಾರತ್ತೆ. ಏನಕ್ಕೆ ಒಂದು ಅನ್ಸ್ಬಿಡುತ್ತಲ್ಲ ಸರ್ ಒಂದೊಂದು ಬಾರಿ ಹತ್ತಿ ನೋಡಿದ್ರಲ್ವಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಸರ್ ಅಲ್ಲೇನೋ ಇದೆ. ಹಾಂ ಅಲ್ಲೊಂದು ಸರ್. ಮತ್ತು ದೇವಸ್ಥಾನ ಎಲ್ಲಿ ಸರ್ ಹೇಳಿದ್ದೀವಿ? ಕೆಳಗಡೆ ಇದೆಯಾ? ಓಕೆ ಎಷ್ಟು ಊರುಗಳು ಸರ್ ಎಲ್ಲಿ ಇಷ್ಟೊಂದು ಕಾಣಿಸ್ತಾ ಇದೆ? ಎಲ್ಲ ಯಾದಗಿರಿನ ಸರ್? ನೋಡಿ ಗೈಸ್ ಒಂದು ಯಾದಗಿರಿ ಜಿಲ್ಲೆ ಒಂದು ಇರಿ ಸರ್. ಯಾದಗಿರಿ ಪೂರ್ತಿ ಯಾದಗಿರಿ ಆದರೆ ಮೇಲಿನಿಂದ ಆದರೆ ತೋರಿಸ್ಬಿಡ್ತೀನಿ ಕಂಪ್ಲೀಟ್ ಯಾದಗಿರಿ ಗೈಸ್. ಇದು ನಿಮ್ಗೆ ಎಷ್ಟು ದೊಡ್ಡದಾಗಿದೆ ನೋಡಿ ಗೈಸ್. ಬರೀ ಪೂರ್ತಿ ಯಾದಗಿರಿ ಜಿಲ್ಲೆ ನೋಡ್ರಪ್ಪ ಈ ಥರ ಕಾಣಿಸುತ್ತೆ ಓವರಾಲ್. ಇನ್ನೂ ಕಂಪ್ಲೀಟ್ ನಿಮ್ಗೆ ಆ ಕಡೆವರೆಗೂ ಇದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಯಾದಗಿರಿ ಬಂದುಬಿಟ್ಟು ನಿಮಗೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೋ ಇನ್ನೂ ಅಲ್ಲಿ ಕೊನೆವರೆಗೂ ಇದೆ ಗೈಸ್. ಇಲ್ಲಿಗಾದರೆ ಬಂದುಬಿಟ್ವಿ ನಾವು. ಇನ್ನೇನು ನಡ್ಕೊಂಡು ಹೋಗ್ಬೇಕು ಕೆಳಗಡೆಗೆ. ಸೊ ನಿಮ್ಗೆ ಅಲ್ಲಿ ಒಂದು ಮೇಲೆ ಕಾಣಿಸ್ತಿದೆ ದೇವಸ್ಥಾನ, ಅದು ಅಂಬಾಭವನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹತ್ಕೊಂಡು ಹೋಗಬೇಕು. ನಾವಾದರೆ ತುಂಬ ಸುಸ್ತಾಗೋಗಿದ್ವಿ, ಅಲ್ಲಿಗೆ ಹೋಗೋಕೆ ಆಗ್ತಾಯಿಲ್ಲ. ಸೊ ಹೋಗೋಣ ನೋಡಿ, ಇಲ್ಲಾದರೆ ಈ ಥರ ಕಾಣಿಸುತ್ತೆ. ಸೊ ಬನ್ನಿ ಗೈಸ್. ಇಲ್ಲಿ ನೋಡಿ ಗೈಸ್ ನಿಮ್ಗೊಂದು ದೇವಸ್ಥಾನ ಆದರೆ ಇಲ್ಲಿ ಮೇಲೆ ಕಾಣಿಸುತ್ತೆ. ಸರ್ ಏನು ದೇವಸ್ಥಾನ ಸರ್ ಇದು? ಏನು ಸರ್? ಮಹಾವೀರ್ ಹಾಂ ಮಹಾವೀರ್ ದೇವಸ್ಥಾನ ಆದರೆ ನಿಮ್ಗೆ ಇಲ್ಲಿ ಮುಂದೆ ಕಾಣಿಸುತ್ತೆ ಗೈಸ್. ನಾವು ಬಂದುಬಿಟ್ಟು ಎಲ್ಲ ಒಂದು ಬೆಟ್ಟನ ಹತ್ತಿ
ಇವಾಗಾದರೆ ಇಳ್ಕೊಂಡು ಬಂದುಬಿಟ್ಟು ಕೆಳಗಡೆ ಕಾದರೆ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಲೈಕ್ ಮಾಡಿ ಶೇರ್ ಮಾಡಿ. ಒಂದು ನಿಮ್ಗೆ ಯಾದಗಿರಿದಲ್ಲಿ ಯಾವ ಒಂದು ವ್ಯೂ ಪಾಯಿಂಟ್ ಇಷ್ಟ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ಒಂದು ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಟೇ ಟ್ಯೂನ್ಡ್. ಜೈ ಹಿಂದ್.